ಮಾಡ್ತೀನಿ. ಅಲ್ಲ ಬಂಗಾರ, ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ರು? ಇನ್ನಾರು ನಮ್ಮ ಮ್ಯಾಜಿಕ್ ಮಾಸ್ಟರ್ ಹೇಳ್ಕೊಟ್ಟಿದ್ದು. ಮನೇಲಿ ಅಲೋಮ ವಿಲೋಮ ಮಾಡು ಅಂತ 1 ವರ್ಷದ ಹಿಂದೆನೆ ಡಾಕ್ಟರ್ ಹೇಳಿದ್ರು. ಅವಾಗ ಮಾಡ್ಲಿಲ್ಲ ಅಲ್ಲ ನೀನು? ಅವಾಗ ಯಾಕಂದ್ರೆ ಮ್ಯಾಜಿಕ್ ಮಾಸ್ಟರ್ ಸಿಕ್ಕಿರ್ಲಿಲ್ಲ. 1 ವರ್ಷಕ್ಕೆ ಮುಂಚೆ ನನಗ್ ಸಿಕ್ಕಿ ಅವ್ರು ಹೇಳಿದ್ರೆ ನಾನು ಮಾಡ್ತಿದ್ದೆ. ಓಹೋ, ಮ್ಯಾಜಿಕ್ ಮಾಸ್ಟರ್ ಹೇಳಿದ್ರೆ ಮಾತ್ರ ಮಾಡೋದಾ? ನಾವೆಲ್ಲ ಹೇಳೋದ್ ಲೆಕ್ಕಕ್ಕೆ ಇಲ್ಲ ಅಲ್ಲ ನಿಂಗೆ? ಅಯ್ಯ, ಆತರ ಅಲ್ಲ ಅಜ್ಜಿ. ಮ್ಯಾಜಿಕ್ ಮಾಸ್ಟರ್ ಏನ್ ಹೇಳಿದ್ರ ಮಾತನ್ನ ಕೇಳ್ಬೇಕು ಅನ್ಸುತ್ತೆ. ಪರವಾಗಿಲ್ವೇ ನಿಮ್ ಮ್ಯಾಜಿಕ್ ಮಾಸ್ಟ್ರು? ಅವ್ರಿಗೆ ಐಸ್ ಕ್ರೀಮ್ ತಿನ್ಸೋದು, ಓಡ್ಸೋದು ಇದ್ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ. ಒಳ್ಳೆ ವಿಷಯಗಳು ಗೊತ್ತಿದೆ. ಅಮ್ಮ ತುಂಬಾ ಒಳ್ಳೆಯವರು, ಆದ್ರೆ ಇನ್ನೊಂದ್ ಬಗ್ಗೆ ನಿನಗೆ ಗೊತ್ತಿಲ್ಲ ಅಷ್ಟೇ. ಏನ್ ಒಳ್ಳೆಯವ್ರೋ ಏನೋ. ನನ್ ಪ್ರಕಾರ ಅವರೊಬ್ಬ ನಿಗೂಢ ವ್ಯಕ್ತಿ. ಪಲ್ಲವಿ, ಅವನು ನಮ್ಮ ಮನು ವಿಷಯಕ್ಕೆ ಆಸಕ್ತಿ ತೋರ್ಸೋದ್ ನೋಡಿದ್ರೆ ಅವನು ನಿಜವಾಗ್ಲೂ ಒಳ್ಳೆ ಮನುಷ್ಯ ಅಂತ ನನ್ಗನ್ಸುತ್ತೆ ಕಣೆ. ಒಟ್ನಲ್ಲಿ ಇಷ್ಟು ವರ್ಷ ಕೇಳ್ದೆ ಇರೋಳು ಇವಾಗ ಅವ್ರ ಮಾತನ್ ಕೇಳಿ ಬ್ರೀತಿಂಗ್ ಎಕ್ಸರ್ಸೈಸ್ ಶುರು ಮಾಡಿದ್ಲಲ್ವಾ, ಅಷ್ಟು ಸಾಕು ನನಗೆ. ಆದ್ರೆ ನನ್ ಮಗಳು ಇಲ್ಲಿ ತನಕ ಯಾರನ್ನೂ ಹಚ್ಕೊಂಡಿಲ್ಲ. ಇವ್ರನ್ನ ಇಷ್ಟು ಹಚ್ಕೊಂಡಿದ್ದಾಳೆ ಅಂದ್ರೆ ಅವ್ರು ಯಾರು ಅಂತ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ನನಗೆ. ಅಮ್ಮ, ಆದಷ್ಟು ಬೇಕು ಅವ್ರನ್ನ ನಿನ್ನನ್ನು ಮೀಟ್ ಮಾಡಿಸ್ತೀನಿ. ನೀನು ಅವ್ರನ್ನ ನೋಡಿದ್ರೆ ತುಂಬಾ ಖುಷಿ ಬರ್ತೀಯ. ಅವಾಗ ನಂಗೂ ಖುಷಿ ಆಗುತ್ತೆ. ಸರಿ ಆಯ್ತು, ನೀನು ಅಲೋಮ ವಿಲೋಮ ಮಾಡು ಆಯ್ತಾ? ಆಯ್ತಮ್ಮ. ಆಮೇಲೆ 1 ನಿಮಿಷ, ಇವತ್ತೊಂದಿನ ಮಾಡಿ ನಾಳೆಯಿಂದ ನಿಲ್ಲಿಸಬಾರ್ದು. ಡೈಲಿ ಮಾಡಿದ್ರೆ ಮಾತ್ರ ರಿಸಲ್ಟ್ ಇರೋದು. ಮ್ಯಾಜಿಕ್ ಮಾಸ್ಟರ್ ಹೇಳಿದಾರೆ ಡೈಲಿ ಮಾಡ್ಬೇಕು ಅಂತ. ಒಂದಿನ ಮಿಸ್ ಮಾಡ್ದಂಗ್ ಮಾಡ್ತೀನಮ್ಮ. ಸರಿ. ಅನು, ನಾನು ಮಾಡ್ತೀನಿ ಕಣೆ. ಅದ್ ಹೇಗೆ ಅಂತ ನನಗೂ ಹೇಳ್ಕೊಡು, ಹೀಗಲ್ವಾ? ಅಯ್ಯೋ ಅಜ್ಜಿ, ಹಂಗಲ್ಲ. ನಿಮಗ್ ಬರಲ್ಲ ನೋಡಿ, ನಾನು ಮಾಡ್ತೀನಿ. ಹೌದಾ? ನೀನ್ ಮಾಡು, ನಾನ್ ನೋಡ್ತೀನಿ. ಹಿಂಗೆ ಮಾಡೋದು ಗೊತ್ತಾ ನಿಂಗೆ? ಪಲ್ಲವಿಯವರು ತುಂಬಾ ಸ್ಮಾರ್ಟ್ ಇದ್ದಾರೆ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಇವರು ಪ್ಲಾನ್ ಮಾಡಿರೋ ರೀತಿ ನೋಡ್ತಾ ಇದ್ರೆ ಇದು ಇವ್ರ ಫಸ್ಟ್ ಪ್ಲಾನ್ ಅಂತ ಅನಿಸ್ತಾನೆ ಇಲ್ಲ. ಅಲ್ಲ, ನನ್ ಪ್ಲಾನ್ ಮಿಸ್ ಆಗಕ್ ಹೇಗ್ ಸಾಧ್ಯ ಅಂತ. ಆದ್ರೆ ನಮ್ ಕೈಯಲ್ಲೆಲ್ಲ ಸಾಧ್ಯ. ಏನೋ ಫೈಲ್ ಮಿಸ್ ಆಗಿದ್ರೆ ಕಳ್ದೋಗಿರ್ಬೋದು ಅನ್ಕೋಬಹುದು. ನಾನಿದ್ದ ಜಾಗದಲ್ಲಿ ಪ್ಲಾನ್ ಮಾಡಿದ ಬುಕ್ ಅಲ್ಲೇ ಇದೆ ಅಂದ್ರೆ ಬೇರೆ ಯಾರ್ದೋ ಕೆಲ್ಸನಾ? ಬೇರೆ ಯಾರ್ದು ಅಲ್ಲ, ನಂದೇ ಕೆಲ್ಸ. ಈ ಕಾಗಕ್ಕ ಗೂಬಕ್ಕನ್ ಕತೆ ಯಾರಿಟ್ಟಿರ್ಬೋದು? ಇನ್ಯಾಕೆ, ಜಯಚಂದ್ರ ಸರು ನಿಮಗ್ ಬೈಲಿ ಅಂತ, ಅವ್ರು ನಿಮ್ಮನ್ನ ಈ ಕೇಸಿಂದ ದೂರ ಇಡ್ಲಿ ಅಂತ. ಇದೇನಾದ್ರೂ ವಿಕ್ರಾಂತ್ ಅವ್ರ ಕೆಲ್ಸನಾ? ಸಾರಿ ಪಲ್ಲವಿ ಅವರೇ, ಆ ಜಾಗದಲ್ಲಿ ಮುಳ್ಳಿದೆ, ಅದ್ರ ಹತ್ರ ಹೋಗ್ಬೇಡಿ ಅಂತ ನಾನು ನಿಮಗೆ ಹೇಳ್ದೆ. ಆದ್ರೆ ನೀವು ನನ್ ಮುಳ್ಳ ಮೇಲೆ ಬಿದ್ದು ಒದ್ದಾಡ್ತೀನಿ, ನಿಮಗೇನು ಅಂತ ಹೇಳಿದ್ರಿ. ಅದಕ್ಕೆ ನೀವೆಲ್ಲೂ ಹೋಗ್ಬಾರ್ದು ಅಂತ ಈ ರೀತಿ ಕಟ್ ಹಾಕಿದ್ದೀನಿ.